ಇವತ್ತಿನ ಸಂಚಿಕೆಯಲ್ಲಿ ಹರಿ ಮತ್ತು ಕಂಠಿಯ ಜಗಳ ನೋಡಿ ಮುತ್ತುಗೆ ತುಂಬ ಬೇಜಾರಾಗುತ್ತೆ. ಆವಾಗ ಹರಿನು ಸಮರ್ಥನೆ ಮಾಡ್ಕೊಳಕ್ಕೆ ಬರ್ತಾನೆ. ಅಷ್ಟೊತ್ತಿಗೆ ಚಂದನಂಗೂ ಬೇಜಾರಾಗಿ ಅಲ್ಲಿಂದ ಹೋಗ್ತಾಳೆ. ಅಷ್ಟೊತ್ತಿಗೆ ಮಯೂರ ಹೇಳ್ತಾನೆ, ಇನ್ನು ಅಣ್ಣನು ಮದುವೆ ಆಗಿ ಹೋಗಿ ನೀವಿಬ್ಬರು ಹೀಗೆ ಇದ್ದರೆ ಈ ಮನೆ ಇನ್ನೇಂಗಾಗುತ್ತೇನೋ ಅಂತ ಬೇಜಾರು ಮಾಡ್ಕೊಂಡು ಅವನು ಹೋಗ್ತಾನೆ. ಮಾರನೇ ದಿನ ಆಗುತ್ತೆ. ಹರೀಶ್ ಅಷ್ಟೊತ್ತಿಗೆ ಬಾಗಿಲು ಮುಂದೆಲ್ಲ ನೀರು ಹಾಕ್ತಿರ್ತಾನೆ. ಅಪ್ಪ ಬಂದು ಏನೋ ನೀರು ಹಾಕ್ತಿದ್ಯಲ್ಲ ಅಂದಾಗ ಅವನ ಮೇಲೂ ನೀರು ಹರಿಸ್ತಾನೆ. ಯಾಕೆ ಶಾಂಪು ತಗೊಂಡು ಬಾ, ಸ್ನಾನನೇ ಮಾಡಿಸ್ಬಿಡು ಅಂತ ಹೇಳ್ತಾರೆ. ಆಮೇಲೆ ಈ ಕಡೆ ಒಳಗೆ ಹರಿ ನೋಡಿದರೆ ಮನೆಯೆಲ್ಲ ಒರೆಸ್ತಾ ಇರ್ತಾನೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆವಾಗ ಮುತ್ತು ಬಂದು ಕೇಳ್ತಾನೆ, ಏನೋ ನೀನು ಈ ಮನೆ ಕೆಲಸ ಮಾಡ್ತಿದ್ದೀಯ ಅಂದಾಗ ನಮ್ಮನೆ ಕೆಲಸ ಮಾಡೋದ್ರಲ್ಲಿ ಏನಣ್ಣ ತಪ್ಪು ಅಂತ ಒರೆಸ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮುತ್ತು ಅಪ್ಪ ಬಂದು, ಏನೋ ನೀನು ಮನೆ ಕೆಲಸ ಮಾಡ್ತಿದ್ಯಾ, ಕತ್ತೆ ಬರ್ತಾ ಬರ್ತಾ ಕುದುರೆ ರಾಯರ್ ಕುದುರೆ ಆಗ್ತಾ ಉಂಟಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಕಂಠಿ ಎಲ್ಲರೂ ಅಲ್ಲಿಗೆ ಬರ್ತಾನೆ. ಇವನು ದೇವರಿಗೆಲ್ಲ ದೀಪ ಹಚ್ಚಿ ದೇವ್ರ ಹತ್ರ ನಮ್ಮನೆಗೆ ಕೆಟ್ಟು ದೃಷ್ಟಿ ಆಗ್ದಿಲ್ದಂಗೆ ನೋಡಪ್ಪ ಅಂತ ಹೇಳಿ ಆರತಿ ತರ್ತಾನೆ. ಅಷ್ಟೊತ್ತಿಗೆ ಮುತ್ತು ಹೇಳ್ತಾನೆ, ಕೆಟ್ಟು ದೃಷ್ಟಿ ಆಗಲ್ಲ, ನೀವಿಬ್ಬರು ಜಗಳ ಆಗಲ್ಲ ಅಂದರೆ ಎಲ್ಲ ಸರಿ ಆಗುತ್ತೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಏನು ಇವತ್ತೆಲ್ಲ ಪೂಜೆ ಎಲ್ಲ ಮಾಡಿದೀಯಲ್ಲ ಅಂದಾಗ ಅವನ ಮನಸ್ಸಲ್ಲಿ ಚಂದನನ ಇಂಪ್ರೆಸ್ ಮಾಡೋಕ್ಕೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಚಂದನನು ಅಲ್ಲಿ ಬರ್ತಾಳೆ. ತಗೊಳ್ರಿ ಆರತಿ ಅಂತ ಕೊಡ್ತಾನೆ. ಅಷ್ಟೊತ್ತಿಗೆ ಚಂದನ, ಅಣ್ಣ ಗುಡ್ ಮಾರ್ನಿಂಗ್ ಕಂಠಿ ಗುಡ್ ಮಾರ್ನಿಂಗ್ ಅಂತೆಲ್ಲ ಅವರಿಗೆಲ್ಲ ವಿಷಯ ಮಾಡ್ತಾಳೆ. ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದು, ಏನು ಮೈ ಡಿಯರ್ ಸನ್, ಪೂಜೆ ಆಯಿತಾ ಅಂತ ಕೇಳ್ತಾನೆ. ಆಯಿತು ತಗೊಳ್ಳಿ ಆರತಿ ಅಂತ ಹೇಳ್ತಾನೆ. ನಾನು ಇನ್ನೂ ಸ್ನಾನ ಮಾಡಿಲ್ಲ. ಸರಿ ಸ್ನಾನ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ನಂಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾನೆ. ಮುತ್ತು ಅಪ್ಪ ಆಶೀರ್ವಾದ ಮಾಡ್ತಾರೆ ಹರಿಗೆ. ಚಂದನ ಅಲ್ಲಿಂದ ಹೋಗ್ತಾನೆ. ಅಷ್ಟೊತ್ತಿಗೆ ಕಂಠಿ ಹೇಳ್ತಾನೆ, ಹರಿ ಹೇಳ್ತಾನೆ ಕಂಠಿಗೆ, ನೋಡು ನಿನ್ನಿಂದ ನೀ ಜಗಳ ಮಾಡಿದ್ರಿಂದ ಅವ್ರು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ಅಂತ. ಅಷ್ಟೊತ್ತಿಗೆ ಕಂಠಿ ಇದ್ದವನು, ನಾನು ಸರಿಯಾಗೇ ಮಾತಾಡ್ತಿದ್ದಿದ್ದು, ನೀನೇ ಜಗಳ ಆಡಿದ್ದು ಅಂತ. ಮತ್ತು ಅವರಿಬ್ಬರು ಜಗಳ ಆಡ್ತಿರ್ತಾರೆ. ಅಷ್ಟೊತ್ತಿಗೆ ಮುತ್ತು, ನಾನು ಇದನ್ನೇ ಹೇಳಿದ್ದು ಮೊದಲು, ನೀವಿಬ್ಬರು ಜಗಳ ಮಾಡಬೇಡಿ ಅಂತ. ಆವಾಗ ನಟರಾಜ ಹೇಳ್ತಾನೆ, ಅಯ್ಯೋ ಒಣ ಗಿಡಕ್ಕೆ ಎಷ್ಟು ನೀರು ಹಾಕಿದ್ರು ಅದೇನಾರು ಆಗುತ್ತಾ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಹರಿ ಇದ್ದನು, ಓ ಪಾಪ ನೀನು ಚಿಗುರ್ತಿರೋ ನೀರು ನೋಡು ಅಂತ ಹೇಳಿದಾಗ, ಹೌದು ಕಣೋ, ನಾನು ನನ್ನ ಸೊಸೆ ಹೇಳಿದ್ನ ಯಾವುದು ತಪ್ಪೇ ಇಲ್ಲ, ಮೀರೇ ಇಲ್ಲ ಅಂತ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ ಚಂದನ ಹೊರಗಿಂದ ವಾಮಿಟ್ ಮಾಡೋರ ಥರ ಸೀದಾ ಒಳಗೆ ಬರ್ತಾಳೆ. ಎಲ್ಲರೂ ಏನಾಯಿತು ಚಂದನ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ನಟರಾಜಂಗೆ ಗೊತ್ತಾಗುತ್ತೆ, ಓ ನಾನೇ ಬೀಡಿ ಸೇರಿದ್ದು ಅಂತ. ಅಲ್ಲಿಂದ ಸೀದಾ ಹೋಗ್ತಾನೆ. ಚಂದನಂಗೆ ಏನಾಯಿತು ಅಂತ ಕೇಳ್ತಾರೆ. ಅವಳು ಹೇಳೋದಿಲ್ಲ, ಏನೂ ಇಲ್ಲ ಪರವಾಗಿಲ್ಲ ಅಂತ ಒಳಗೆ ಹೋಗ್ತಾಳೆ. ಅಷ್ಟೊತ್ತಿಗೆ ಮುತ್ತು ಗೊತ್ತಾಗುತ್ತೆ, ಅಪ್ಪ ಬಾತ್ರೂಮಿಗೆ ಹೋಗಿದ್ರಲ್ಲ, ಬೀಡಿ ಸೇದಿರಬೇಕು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಕಂಠಿಗೆ ಸಿಟ್ಟು ಬಂದು, ಆ ಯಯ್ಯನಿಗೆ ಎಷ್ಟು ಹೇಳಿದರೂ ಅರ್ಥನೇ ಆಗಲ್ಲ ಅಂತ. ಹರಿ ಇದ್ದವನು, ತಡಿ ಅವ್ರಿಗೀಗ ಇವತ್ತು ಬಿಡಿಸ್ತೀನಿ ಅವರಿಗೆ ಅಂತ ಹೊರಗೆ ಬರ್ತಾನೆ. ಅಷ್ಟೊತ್ತಿಗೆ ನಟರಾಜ ಕೇಳ್ತಾನೆ, ನೀನು ಯಾಕೆ ಬೀಡಿ ಸೇರಿದ್ದು ಬಾತ್ರೂಮಲ್ಲಿ, ನಿಂಗೆ ಎಷ್ಟು ಹೇಳಿದರೂ ಅರ್ಥ ಆಗಲ್ಲ ಅಂತ. ಏನೋ ನನಗೆ ಬೈತೀಯ, ಇದು ನನ್ನ ಮನೆ ಕಣೋ, ನಾನು ಎಲ್ಲಿ ಬೇಕಾದ್ರೂ ಸೇರ್ತೀನಿ ಅಂತ ಹೇಳ್ತಾನೆ. ಅವರಿಬ್ಬರ ಮಧ್ಯೆ ಜಗಳ ಆಗ್ತಾನೆ ಇರುತ್ತೆ. ಅಷ್ಟೊತ್ತಿಗೆ ಮುತ್ತು, ಕಂಠಿ, ಮಯೂರ ಎಲ್ಲ ಹೊರಗೆ ಬರ್ತಾರೆ. ಹರಿ ರಾಡ್ ಇಟ್ಕೊಂಬಂದೆ ಅಪ್ಪಂಗೆ ಹೊಡೆಯೋಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಚಂದನಂಗೆ ಬಂದು ಸಿಟ್ಟು ಬಂದು, ಏನ್ರಿ ಹೀಗೆಲ್ಲ ಮಾಡ್ತಿದ್ದೀರಾ, ನೀವು ಇಲ್ಲಿಗೆ ಬಂದ ತಕ್ಷಣ ನನಗೆ ನೆಮ್ಮದಿನೇ ಆಗಲ್ಲ, ದಿನ ಬೆಳಗ್ಗೆ ಎದ್ದರೆ ಜಗಳ ನೋಡೋದೇ ಆಗುತ್ತೆ, ಹೀಗೆ ಮಾಡ್ತಿದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಚಂದನ ಹೇಳ್ತಾನೆ. ಅಷ್ಟೊತ್ತಿಗೆ ಮುತ್ತು ಹರಿಗೆ, ಹೋಗು ನೀನು ಒಳಗೆ ಹೋಗು ಅಂತ ಒಳಗೆ ಕಳಿಸ್ತಾರೆ. ಚಂದನ ಬಂದು ನಟರಾಜಂಗೆ ಕೇಳ್ತಾರೆ, ಬಾತ್ರೂಮಲ್ಲಿ ಎಷ್ಟು ಬೀಡಿ ಸೇರಿದ್ರಿ ಅಂತ. ಇಲ್ಲಪ್ಪ ನಾನು ಸೇದಿಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಅಲ್ಲಿ ಇದ್ದಿದ್ದು ಯಾರು ಸೇದಿದ್ದು ಅಂತ. ಇಲ್ಲ, ನಾನು ಕಾಫಿ ಕುಡಿಬೇಕು, ನನ್ನ ತಲೆ ಗಿರ್ರಂತಿದೆ, ನಾನು ಹೋಗ್ತೀನಿ ಅಂತ ಸೀದಾ ಹೋಗ್ತಾನೆ. ಅಷ್ಟೊತ್ತಿಗೆ ಮಯೂರ ಅಳ್ತಾ ಇರ್ತಾನೆ. ಯಾಕೆ ಮೈ ಅಳ್ತಿದೀಯ ಅಂತ ಚಂದನ ಕೇಳುವಾಗ, ಈ ಮನೇಲಿ ಎಲ್ಲರೂ ಮನೆ ಬಿಟ್ಟು ಹೋಗ್ತಿದ್ದಾರೆ, ನನಗೆ ಅಂತ ಯಾರೂ ಇರಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಚಂದನ ಇದ್ದವಳು, ಇಲ್ಲ ಮಯಿ, ನಾನು ನಿಮ್ಮ ಅಣ್ಣಂಗೆ ಹೆದರ್ಸಕ್ಕೆ ಹಂಗೆ ಹೇಳಿದ್ದು, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಚಂದನ ಹೇಳ್ತಾಳೆ. ಮುತ್ತು ಕೆಲಸ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಜ್ಯೋತಿ ಫೋನ್ ಮಾಡ್ತಾಳೆ. ಫೋನ್ ಮಾಡಿ, ನಾನು ಜ್ಯೋತಿ ಅಂತ ಹೇಳ್ತಾಳೆ. ಹೇಳಿ ಗೊತ್ತಾಯಿತು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಜ್ಯೋತಿ ಇದ್ದವಳು, ನಾವು ಭೇಟಿ ಆಗ್ಬೋದಾ ಅಂತ ಕೇಳ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಇಲ್ಲ, ನಾನು ಕೆಲಸದಲ್ಲಿದ್ದೀನಿ ಅಂತ ಹೇಳ್ತಾನೆ. ಇಲ್ಲ, ಕೆಲಸ ಮುಗಿದ್ಮೇಲೆ 5 ಗಂಟೆ ಮೇಲೆ ಭೇಟಿ ಆಗೋಣ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಇರ್ತಾನೆ. ಅಷ್ಟೊತ್ತಿಗೆ ಅಮಿತ್ ಬಾಯಲ್ಲಿ ಬಂದು, ಏನು ಭಯ, ಏನಾಯಿತು ಅಂತ ಕೇಳ್ತಾರೆ. ಹೇಳಿ ಭಯ್ಯ, ನನ್ನ ಹತ್ರ ಹೇಳೋಕ್ಕೆ ಏನು ಅಂತ ಹೇಳ್ತಾನೆ. ಇಲ್ಲ, ಅವತ್ತೊಂದು ಹುಡುಗಿ ನೋಡಿದ್ರಲ್ಲ, ಅವರು ಮತ್ತೆ ಫೋನ್ ಮಾಡಿ ಮೀಟ್ ಮಾಡಬೇಕು ಅಂತ ಇದ್ದಾರೆ, ಅದನ್ನು ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಮತ್ತು ಅಷ್ಟೊತ್ತಿಗೆ ಋಣಾನು ಬಂದ ಅಂತಿದ್ದ
ಇದ್ದರೆ ಹಾಗೆ ಆಗುತ್ತೆ ಭಯ್ಯ. ಎಲ್ಲ ಹುಡುಗರನ್ನ ನೋಡಿ ಅವ್ರು ಯಾರೂ ಸರಿ ಇಲ್ಲ ಅಂತ ಅನಿಸಿರ್ಬೋದು, ಹಾಗಾಗಿ ನಿಮ್ಮನ್ನೇ ಹುಡ್ಕೊಂಡು ಬಂದಿದ್ದಾರೆ, ಹೋಗಿ ಭಯ್ಯ ಅಂದಾಗ ಹಾಂ ಹೋಗ್ತೀನಿ, ಆದರೆ ಕೆಲಸ ಮುಗಿಸೇ ಹೋಗ್ತೀನಿ ಅಂತ ಮುತ್ತು ಹೇಳ್ತಾನೆ. ಆಯಿತು ಅಂತ ಅವನು ಅಮಿತ್ ಬಾಯಿ ಆ ಕಡೆ ಹೋಗ್ತಾನೆ. ಇಷ್ಟೊತ್ತಿಗೆ ಮುತ್ತು ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಕಾಫಿ ಶಾಪಲ್ಲಿ ಜ್ಯೋತಿ ಮುತ್ತುಗೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮುತ್ತು ಬರ್ತಾನೆ. ಮುತ್ತು ಬಂದು ಹೇಳ್ತಾನೆ, ನಾನು ಡೈರೆಕ್ಟಾಗಿ ಕೆಲಸದಿಂದನೇ ಇಲ್ಲಿ ಬಂದೆ, ಹಾಗಾಗಿ ಬಟ್ಟೆ ಚೇಂಜ್ ಮಾಡಲಿಲ್ಲ, ಏನು ಅನ್ಕೋಬೇಡಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಜ್ಯೋತಿ ಇದ್ದವಳು, ನಿಮ್ಮ ಬಟ್ಟೆ ನೋಡಿ ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದಲ್ಲ, ನಿಮ್ಮ ಮನಸ್ಸನ್ನ ನೋಡಿ, ನಿಮ್ಮ ಕೆಲಸದ ಮೇಲೆ ನನಗೆ ಅಪಾರ ಗೌರವ ಇದೆ, ಏನು ಅನ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮುತ್ತು ಇದ್ದವನು, ಬೇಗ ಬಂದರೆ? ಇಲ್ಲ ಈಗಷ್ಟೇ ಬಂದೆ ಅಂತ ಹೇಳ್ತಾನೆ. ವೇಟರ್ ಬಂದು ಏನು ಬೇಕು ಅಂತಾರೆ. ಅಷ್ಟೊತ್ತಿಗೆ ಜ್ಯೋತಿ ಇದ್ದವಳು, ನನಗೆ ಮ್ಯಾಂಗೋ ಜ್ಯೂಸ್ ಅಂತ ಹೇಳ್ತಾಳೆ. ಮುತ್ತುಗೆ ಅದೇ ಆಗುತ್ತೆ ಅಂತ ಹೇಳ್ತಾರೆ. ಮುತ್ತು ಕೇಳ್ತಾರೆ, ಏನು ಕರೆದಿದ್ದು ಅಂತ. ಅಷ್ಟೊತ್ತಿಗೆ, ಇಲ್ಲ ಗಾಬರಿ ಆಗಬೇಡಿ, ಮದುವೆನೇ ಆಗ್ತಿದ್ದೀವಲ್ಲ, ಇನ್ನು ಮಾತಾಡೋದ್ರಲ್ಲಿ ಏನು ತಪ್ಪು ಅಂತ ಹೇಳ್ತಾನೆ. ಇಲ್ಲ ಮದುವೆನ ಆಗ್ತಿದ್ದೀವಿ, ಆದರೆ ಸಡನ್ನಾಗಿ ಏನೋ ಮಾತಾಡಬೇಕು ಅಂದ್ರಲ್ಲ, ಅದೇ ಯಾವಾಗ ನಾವು ಮನೆ ನೋಡೋಕ್ಕೆ ಹೋಗೋದು ಅಂತ ಕೇಳ್ತಾರೆ. ಮನೆ ನೋಡೋಕ್ಕೆ ಯಾಕೆ ಅಂತ ಹೇಳ್ತಾರೆ. ನೀವು ಹೇಳಿ, ಅದೇ ನಾನು ಮೊದಲೇ ಹೇಳಿದ್ನಲ್ಲ, ಮದುವೆ ಆದಮೇಲೆ ನಾವು ಸಪ್ರೇಟ್ ಮನೆ ಮಾಡಬೇಕು ಅಂತ, ಅದಕ್ಕೆ ನೀವು ಒಪ್ಪಿದ್ದೀರಲ್ಲ, ಹಾಗಾಗಿ ಈಗನೇ ಮನೆ ನೋಡಿದರೆ ಮದುವೆ ಆದ ತಕ್ಷಣ ಅಲ್ಲಿಗೆ ಶಿಫ್ಟ್ ಆಗ್ಬೋದಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮುತ್ತು ಇದ್ದವನು, ನಾನು ಇದನ್ನು ಹೇಳೇ ಇರಲಿಲ್ಲಲ್ಲ, ಈ ಮನೆಗೆ ಏನಾಗಿದೆ, ಅಲ್ಲ ಅಮ್ಮ ಇದ್ದಾರೆ, ಚಂದನ ಇದ್ದಾರೆ, ಅಣ್ಣ ತಮ್ಮ ಅಪ್ಪ ಎಲ್ಲ ಇದ್ದಾರೆ, ಯಾಕೆ ನಾವು ದೂರ ಆಗಬೇಕು ಅಂತ ಹೇಳ್ತಾರೆ. ಅವಾಗ ಹೇಳ್ತಾಳೆ, ಒಂದು ಫ್ಲ್ಯಾಟ್ ತೊಗೊಳ್ಳೋಣ, ನಿಮ್ಮ ಮನೆಗೂ ಹತ್ತಿರ ಇರೋಂಗೆ ಒಂದು ಫ್ಲ್ಯಾಟ್ ತೊಗೊಳ್ಳೋಣ, ಲೋನ್ ಕಟ್ಟೋಕ್ಕೂ ಈಸಿ ಆಗುತ್ತೆ, ನಾನು ಕೆಲಸ ಮಾಡ್ತೀನಿ, ನೀವು ಕೆಲಸ ಮಾಡ್ತೀವಿ, ಲೋನ್ ಕಟ್ಟೋಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ತಾರೆ. ಮುತ್ತುಗೆ ತುಂಬ ಆಶ್ಚರ್ಯ ಆಗುತ್ತೆ ಅವಳು ಹೇಳೋ ಮಾತು ಕೇಳಿ. ಮುತ್ತು, ನಾನು ಮನೆ ಬಿಟ್ಟು ಬರೋದಿಲ್ಲ, ಇದು ನಿಮಗೆ ಯಾರು ಹೇಳಿದರು ಅಂದಾಗ, ಇಲ್ಲ ನಿಮ್ಮ ಅಣ್ಣ ಮತ್ತು ತಮ್ಮನ ಹೆಂಡ್ತಿನೇ ಹೇಳಿದರು ನೀವು ಒಪ್ಪಿದ್ದೀರಿ ಅಂತ, ಅದಕ್ಕೆ ನಾನು ಈ ಮದುವೆನೂ ಒಪ್ಪಿದ್ದು ಅಂದಾಗ, ಇಲ್ಲ ನಾನು ಯಾವ ಕಾರಣಕ್ಕೂ ಹಂಗೆ ಹೇಳೇ ಇಲ್ಲ, ನನಗೆ ಮನೆಯೇ ಎಲ್ಲ, ಅಣ್ಣ ತಮ್ಮಂದರೆ ಎಲ್ಲ ಅಂತ ಹೇಳಿ ಅಲ್ಲಿಂದ ಸೀದಾ ಬರ್ತಾನೆ. ಈ ಕಡೆ ಮನೇಲಿ ಚಂದನ, ಮಯೂರ, ಕಂಠಿ, ಹರಿ ಎಲ್ಲ ಮಾತಾಡ್ತಾ ಇರ್ತಾರೆ. ಇವರು ಮದುವೆ ಪ್ರಿಪ್ರೇಷನ್ ಬಗ್ಗೆ, ಊಟದ ಬಗ್ಗೆ, ಡೆಕೋರೇಷನ್ ಬಗ್ಗೆ, ಹೂವಿನ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ. ಅಷ್ಟೊತ್ತಿಗೆ ಮುತ್ತು ಬರ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.